ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಿನ ಮ್ಯಾಚು DC ವರ್ಸಸ್ RR. ಈ ಒಂದು ಮ್ಯಾಚ್ ಅಲ್ಲಿ ಹೋಮ್ ಅಡ್ವಾಂಟೇಜ್ ಪಕ್ಕ ಇದೆ, ಅದು DCಗೆ. ಬಿಕಾಸ್ ಇವರು ಸಖತ್ತಾಗಿ ಆಡ್ತಾ ಇದ್ದಾರೆ ಈ ಒಂದು ಸೀಸನ್ನು. ಮತ್ತೆ 5 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದು ಟೇಬಲ್ ಅಲ್ಲಿ ಟಾಪ್ 2 ಇಲ್ಲಿದ್ದಾರೆ. ಮತ್ತೆ RR ಅವರು 6 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದಿರೋದು, 4 ಮ್ಯಾಚ್ ಸೋತ್ಬಿಟ್ಟು ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ ಇದ್ದಾರೆ, 8th ಪೊಸಿಷನ್ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ 2 ಟೀಮ್ ಕೂಡ ಲಾಸ್ಟ್ 2 ಮ್ಯಾಚ್ ಕೂಡ ಸೋತಿದ್ದಾರೆ. DCನೂ ಕೂಡ ಸೋತಿದ್ದಾರೆ, RR ಕೂಡ ಸೋತಿದ್ದಾರೆ. RR ಅವರು RCB ಮೇಲೆ 1 ಸೈಡ್ ಸೋತರು, DC ಅವರು ಕ್ಲೋಸ್ ಗೇಮ್ ಸೋತರು. ಬಟ್ 2 ಟೀಮು ಕೂಡ ಗೆಲ್ಬೋದಾಗಿತ್ತು, ಬಟ್ RCB ಮೇಲೆ ಸಖತ್ ಕಷ್ಟನೇ ಇತ್ತು. ಬಿಕಾಸ್ 1 ಸೈಡ್ ಹೊಡೆದ್ರು RCB RRಗೆ. ಮತ್ತು DC ಬಗ್ಗೆ ಮಾತಾಡೋದಾದರೆ MI ವಿರುದ್ಧ ಸ್ವಲ್ಪ 205 ರನ್ ಚೇಸ್ ಮಾಡಬೇಕಾಗಿತ್ತು ಹೋಮ್ ಗ್ರೌಂಡಲ್ಲಿ ಅವರಿಗೆ, MI ಅವ್ರಿಗೆ. ಬಟ್ DC ಅವರು ಸ್ವಲ್ಪ ಮಿಡ್ಲ್ ಆರ್ಡರ್ ಸ್ವಲ್ಪ ಯಾಮಾರಿದ್ರು, ಅದಕ್ಕೋಸ್ಕರ DC ಸೋತರು. ಮತ್ತು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ 2 ಟೀಮ್ದು ಕಾನ್ಫಿಡೆಂಟ್ ಸ್ವಲ್ಪ ಲೋ ಇರುತ್ತೆ, ಬಿಕಾಸ್ 2 ಕೂಡ ಸೋತಿರೋದ್ರಿಂದ. ಬಟ್ ಇವತ್ತಿನ ಮ್ಯಾಚಲ್ಲಿ ಯಾರು ಟಾಸ್ನ ಗೆಲ್ತಾರೆ ಅವ್ರಿಗೆ ಹೋಮ್ ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಒಂದು ಪಿಚ್ಚು ಮತ್ತು ಸ್ಟಾಟ್ಸ್ ಹೇಳೋ ಪ್ರಕಾರ ಟಾಸ್ ಗೆದ್ದು ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಈ ಒಂದು ಮ್ಯಾಚ್ ಗೆಲ್ತಾರೆ. ಚೇಸಿಂಗಲ್ಲಿ ಸಖತ್ ಕಷ್ಟ ಆಗುತ್ತೆ ಈ ಒಂದು ಮ್ಯಾಚಲ್ಲಿ ಗೆಲ್ಲಕ್ಕೆ. ಒಂದು ಅರ್ಜುನ್ ಜೇಟ್ಲಿ ಸ್ಟೇಡಿಯಮಲ್ಲಿ ಆಲ್ವೇಸ್ ಸೆಕೆಂಡ್ ಇನ್ನಿಂಗ್ಸ್ ಅವರು ಬ್ಯಾಟಿಂಗ್ ಬಂದಾಗ ಸ್ವಲ್ಪ ಪಿಚ್ಚಲ್ಲಿ ಡ್ಯೂ ಇರುತ್ತೆ, ಮತ್ತು ಬಾಲು ಸ್ವಿಂಗ್ ಆಗೋದು ಎಲ್ಲ ಮೂಮೆಂಟ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ನೀವು ಸ್ಟಾರ್ಟ್ಸ್ ಬೇಕಿದ್ರೆ ಓಪನ್ ಮಾಡ್ಬೋದು. ಸ್ಟಾರ್ಟ್ಸ್ ಹೇಳೋ ಪ್ರಕಾರ ಚೇಂಜ್ ಮಾಡೋರು 100% ಈ ಒಂದು ಗೇಮಲ್ಲಿ ಸೋಲ್ತಾರೆ ಅಂತ ತುಂಬ ಹಿಸ್ಟ್ರಿ ಇದೆ. ಮತ್ತು ಈ 2 ಟೀಮ್ದು ಪ್ಲೇಯಿಂಗ್ ಇಲೆವನ್ ಬಗ್ಗೆ ಹೋಗ್ಬಿಡೋದ. ಫಸ್ಟ್ ನಾವು DC ಬಗ್ಗೆ ಪ್ಲೇಯಿಂಗ್ ಇಲೆವನ್ ಬಗ್ಗೆ ಮಾತಾಡೋದ. ಅಲ್ಲಿ JFM ಇವರು ಜೇಕ್ ಫರ್ನರ್ ಮೆಕ್ರರ್ ಇವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ನು, ಬಟ್ ಫಾರ್ಮಲ್ಲೇನೋ ಕಾಣಿಸ್ಕೋತಿಲ್ಲ. ಲಾಸ್ಟ್ ಸೀಸನ್ ಸರ್ರಿಗೆ ಹೊಡೆದ್ರು, ಈ ಒಂದು ಸೀಸನ್ ಸಖತ್ ಫ್ಲಾಪ್ ಮೇಲೆ ಫ್ಲಾಪ್ ಆಗ್ತಾನೆ ಇದ್ದಾರೆ. ಬಟ್ DC ಅವ್ರಿಗೆ ಚಾನ್ಸ್ ಮೇಲೆ ಚಾನ್ಸ್ ಕೊಡ್ತಾ ಇದ್ದಾರೆ, ಪ್ರೂವ್ ಮಾಡ್ಕೋತಾರೆ ಅಂತ ನೋಡಬೇಕು. ಫಾರ್ಮಲ್ಲಂತೂ ಇಲ್ಲ. ಮತ್ತು ಕರುಣ್ ನಾಯರು MI ವಿರುದ್ಧ ಏನು ಮ್ಯಾಚ್ ಆಡಿದ್ರು ಗುರು, ಒಳ್ಳೆ ಇವರು ಕಮ್ಬ್ಯಾಕ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇವರು ಯಾವುದಾದ್ರು ಇಂಡಿಯಾ ಟೂರ್ಗೆ ಪಕ್ಕ ಇವ್ರ ನೇಮ್ ಬಂದೇ ಬರುತ್ತೆ ಲೀಸ್ಟಲ್ಲಿ 15ನಲ್ಲಿ. ನನ್ನ ಪ್ರಕಾರ 100% ಬಂದೇ ಬರುತ್ತೆ. ಬಿಕಾಸ್ ಡೊಮೆಸ್ಟಿಕ್ಕಲ್ಲಿ 9-10 100 ಹೊಡೆದಿದ್ದಾರೆ. ಮತ್ತು ಫಸ್ಟು ಮ್ಯಾಚ್ IPL ಇರೋದು MI ವಿರುದ್ಧ ಬೂಮ್ರಂಗೆ ಹಿಗ್ಗಾಮುಗ್ಗ ತಗ್ಗಿದ್ರು ಗುರು, ಯಾರು ಹೊಡೆಯೋಕ್ಕಾಗ್ತಿಲ್ಲ ಬೂಮ್ರಂಗ್. ಆ ಥರ ಏನು ಪಿಕ್ ಮಾಡಿದ್ದು ಬೌಲರ್ನ ಅಂತ ಹೇಳಿದ್ರೆ ಒಳ್ಳೆ ಈಸಿ ಬೌಲರ್ ಥರ ಹೊಡೆದ್ರು. ಒಳ್ಳೆ ಡೆಬ್ಯೂಟ್ ಬೌಲರ್ ಬಂದು ಬೌಲ್ ಮಾಡ್ತಾರಲ್ಲ ಆ ಥರ ಹೊಡೆದ್ರು. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಬೂಮ್ರಾಗೆ. ಕರುಣ್ ನಾಯರ್ ಅಂತೂ ಇರೋ ಫಾರ್ಮಿಗೆ ಎಲ್ಲ ಬೌಲರ್ಸು ಕೂಡ ಉಡೀಶು ಆ ರೀತಿ ಆಡ್ತಾ ಇದ್ದಾರೆ. ಮತ್ತು ಅಭಿಷೇಕ್ ಪೋರಲ್ಲು ಅವರು ಕೂಡ ಒಳ್ಳೆ ಟಚ್ಚಲ್ಲಿ ಕಾಣ್ತಾ ಇದ್ದಾರೆ. ಒಂದು 30-40 ಆ ಥರ ಬರ್ತಾ ಇದೆ. ಮತ್ತು KL ರಾಹುಲ್ ಲಾಸ್ಟ್ ಇನ್ನಿಂಗ್ಸ್ ಮಾತ್ರ ಅವರು ಫ್ಲಾಪ್ ಆಗಿದ್ದು, ಇನ್ನು ಎಲ್ಲ ಇನ್ನಿಂಗ್ಸ್ ಕೂಡ ರನ್ಸ್ ಬರ್ತಾ ಇದೆ. ಮತ್ತು ಅವರ ನಿಂತ್ಕೊಂಡು ಲಾಸ್ಟ್ವರೆಗೂ ಆಡಿ ಗೆಲ್ಲಿಸ್ತಾ ಇದ್ದಾರೆ. ಮತ್ತು ಟ್ರಿಸ್ಟನ್ ಸ್ಟಬ್ಸು ಅವರು ಕೂಡ ಓಕೆ ಅವರು ಫಾರ್ಮಲ್ಲೇ ಕಾಣಿಸ್ಕೋತಿಲ್ಲ. ಅಕ್ಷರ್ ಪಟೇಲ್ ಓಕೆ. ಮತ್ತು ಅಶುತೋಷ್ ಶರ್ಮಾ, ವಿಪ್ರರಾಜ್, ನಿಗಮ್, ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ಮೋಹಿತ್ ಶರ್ಮಾ, ಮುಖೇಶ್ ಕುಮಾರ್. ಇದರಲ್ಲಿ ನಿಗಮ್ ಒಳ್ಳೆ ಬೌಲಿಂಗ್ರು, ಏನು ಎಕ್ಸ್ಪಿನ್ ಆಗ್ತಾರೆ, ಇಂಪಾರ್ಟೆಂಟ್ ವಿಕೆಟ್ನ ತಗೊಳ್ತಾ ಇದ್ದಾರೆ DC ತಂಡಕ್ಕೆ. ಮತ್ತು ಅಶುತೋಷ್ ಶರ್ಮಾ ನಿಮಗೆ ಗೊತ್ತಲ್ಲ, ಅವ್ರನ್ನ ತಿಂದಾಕ್ಬಿಡ್ತಾರೆ. ಲಾಸ್ಟ್ ಮ್ಯಾಚ್ ಸ್ವಲ್ಪ ಮಿಸ್ಟೇಕ್ ಆಯಿತು MI ಮೇಲೆ, ಇಲ್ಲ ಅಂತ ಹೇಳಿದ್ರೆ ಹೊಡೆದು ಕೆಚ್ಚಿರೋರು. ಮತ್ತು ಮಿಚೆಲ್ ಸ್ಟಾರ್ಕ್ ಅಂತೂ ಬೆಂಕಿ ಥರ ಬೌಲಿಂಗ್ ಆಗ್ತಾರೆ. ಕುಲ್ದೀಪ್ ಯಾದವ್ ಎಲ್ಲ DC ಟೀಮ್ ಕೂಡ ಪ್ಯಾಕ್ ಆಗಿದೆ. ಬಟ್ ಲಾಸ್ಟ್ ಮ್ಯಾಚ್ ಮಾತ್ರ ಸೋತಿರೋದು. 5ರಲ್ಲಿ 4 ಗೆದ್ದು ಟೇಬಲ್ ಟಾಪಲ್ಲಿದೆ ಅಂತ ಹೇಳಿದ್ರೆ ಫುಲ್ ಟೀಮ್ ಸಕ್ಕತ್ತಾಗಿ ಆಡ್ತಾ ಇದೆ. ಮತ್ತು RR ಪ್ಲೇಯಿಂಗ್ ಇಲೆವನ್ ಬಗ್ಗೆ ಮಾತಾಡೋದಾದರೆ ಟಾಪ್ ಆರ್ಡರ್ಸ್ ಕಡೆ ರನ್ಸ್ ಬರ್ತಿಲ್ಲ. ಅದಕ್ಕೋಸ್ಕರ ಇವರು ಈ ಒಂದು 6 ಮ್ಯಾಚಲ್ಲಿ 4 ಮ್ಯಾಚ್ ಸೋಲಿರೋದು ಮತ್ತು ಫೇಲ್ ಆಗಿರೋದು ಅಂತ ಹೇಳಿದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಕಡೆ. ಬಟ್ RR ಬೌಲಿಂಗ್ ಕೂಡ ಚೆನ್ನಾಗೇ ಇದೆ. ಅದರಲ್ಲಿ SSC ವಿಜಯಸ್ವಾಲ್, ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಜುರೆಲ್, ಇದು 4 ಬ್ಯಾಟ್ಸ್ಮ್ಯಾನು ಕನ್ಸಿಸ್ಟೆನ್ಸಿಯಿಂದ ರನ್ಸ್ ಬರ್ತಿಲ್ಲ. ಅದಕ್ಕೋಸ್ಕರ RR ಸೋಲ್ತಿದ್ದಾರೆ. ಬಟ್ SSC ಜೈಸ್ವಾಲ್ ಅವರು 1-2 ಮ್ಯಾಚ್ ಹೊಡೆದ್ರೆ ನೆಕ್ಸ್ಟ್ 2 ಮ್ಯಾಚ್ ಹೊಡೆಯೋದೆಲ್ಲ ಔಟ್ ಆಗ್ತಾರೆ. ಮತ್ತು ಸಂಜು ಸ್ಯಾಮ್ಸನ್ ಕೂಡ ಅದೇ ಆಗ್ತಿದ್ದಾರೆ. ಓಪನರ್ಸಲ್ಲಿ ಒಳ್ಳೆ ಸ್ಟಾರ್ಟ್ ಬೇಕೇ ಬೇಕು. ಮಿನಿಮಮ್ 6 ಓವರ್ಗೆ 50-60 ರನ್ ಬಂದರೆ ಯಾವುದೇ ಟೀಮ್ ಆಗಲಿ ಸರ್ವೈವ್ ಆಗ್ಬೋದು. 20 ಓವರ್ಸಲ್ಲಿ ಒಂದು 180, 190, 200 ಕೂಡ ರೀಚ್ ಆಗ್ಬೋದು. ಮತ್ತು ರಿಯಾನ್ ಪರಾಗ್ ಅಂತೂ ಲಾಸ್ಟ್ ಮ್ಯಾಚು RCB ಮೇಲೆ 2 ಚಾನ್ಸನ್ನು ಕೊಟ್ಟರು, ಬಟ್ ಅದನ್ನು ಬಿಗ್ ಕನ್ವರ್ಟ್ ಆಗಿ ಮಾಡೋಕ್ಕಾಗಲಿಲ್ಲ. 2 ಕ್ಯಾಚ್, ಅದು ವಿರಾಟ್ ಕೊಹ್ಲಿ ಎಲ್ಲ ಎಷ್ಟು ಕ್ಯಾಚ್ ಬಿಟ್ಟರು ಪಾಯಿಂಟಲ್ಲಿ. ಸೊ ಅವರು ಬಿಗ್ ಇನ್ನಿಂಗ್ಸ್ನ ಕನ್ವರ್ಟ್ ಮಾಡೋಕ್ಕಾಗಲಿಲ್ಲ. ಜುರೆಲ್ ಕೂಡ ಸ್ಟಾರ್ಟಿಂಗ್ 2 ಮ್ಯಾಚ್ ಅಷ್ಟೇ ಒಂದು 60, ಒಂದು 50 ಹೊಡೆದ್ರು. ಆಮೇಲೆ ರನ್ಸ್ ಅಂತೂ ಬರ್ತಾನೆ ಇಲ್ಲ. ಸಿಮ್ರಾನ್ ಇಟ್ಮೇರು ಇವರಂತೂ ಒಳ್ಳೆ ಟಚ್ಚಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಬಟ್ ಇವ್ರಿಗೆ ಸ್ವಲ್ಪ ಮೇಲ್ ಕಳಿಸ್ತಿಲ್ಲ. ಮೀನ್ಸ್ ಇವರು ಫಸ್ಟ್ ಡೌನು ಇಲ್ಲ ಸೆಕೆಂಡ್ ಡೌನ್ ಆರು ಕಳಿಸ್ಬಿಟ್ರೆ ಸೀರಿಯಸ್ಲಿ ಒಂದೇನೋ ಒಂದು ಮಾಡ್ತಾರೆ. ಓಕೆ, ನಾವು ಹೊಡಿಯೋಂಥ ಬ್ಯಾಟ್ಸ್ಮನ್ನು ಆ ಒಂದು ಪವರ್ ಪ್ಲೇಲಿ 1 ವಿಕೆಟ್ ಬಿದ್ದಾಗ ಇವ್ರನ್ನ ಕಳಿಸಿದ್ರೆ ಡಮಾಲ್ಡಿಮಿ ಬಂದೇ ಬರುತ್ತೆ. ಬಟ್ ಇವ್ರನ್ನ ಲೇಟಾಗಿ ಕಳಿಸ್ತಿದ್ದಾರೆ. ಇವ್ರು ಸ್ವಲ್ಪ ಅಡ್ಜಸ್ಟ್ ಆಗಿ ರನ್ಸ್ ಬರೋದು ಸ್ವಲ್ಪ ಕಷ್ಟ ಆಗ್ತದೆ ನನ್ನ ಪ್ರಕಾರ. ಮತ್ತು ನಿತೀಶ್ ರಾಣಾ ಅವರು ಒಂದೇ ಮ್ಯಾಚ್ ಹೊಡೆದಿದ್ದು ಈ ಒಂದು ಸೀಸನ್ನು. 6 ಮ್ಯಾಚಲ್ಲಿ ಒಂದೇ ಹೊಡೆದಿದ್ದು, ಅದೇ 80 ಹೊಡೆದ್ರು. ಅದು ಬಿಟ್ಟರೆ ಮತ್ತೆ ರನ್ಸ್ ಬಂದಿಲ್ಲ. ಅವನಿಂದು ಶರಂಗ, ಜೋಫ್ರಾ ಆರ್ಚರ್, ಮಹೇಶ್ ಅತೀಕ್ಷಣ, ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ, ಕುಮಾರ್ ಕಾರ್ತಿಕೇಯ ಲಾಸ್ಟ್ ಮ್ಯಾಚು
RCB ವಿರುದ್ಧ ಚೆನ್ನಾಗೇ ಬೌಲಿಂಗ್ ಹಾಕಿದ್ರು. ಮತ್ತು ತುಷಾರ್ ದೇಶಪಾಂಡೆ ಅವರಂತೂ ಯಾವಾಗಲೂ ಎಕ್ಸ್ಪೆನ್ಸಿವ್ ಆಗ್ತಾರೆ. ಸಂದೀಪ್ ಶರ್ಮಾ ಗುಡ್ ಕ್ವಾಲಿಟಿ ಬೌಲರ್ ಅಂತೂ ಇವರಂತೂ ಹೆಂಗೆ ಬೌಲಿಂಗ್ ಕೊಟ್ಟರು ಆಗ್ತಾರೆ. ಬಟ್ ಒಂದೆರಡು ಮ್ಯಾಚ್ ಎಕ್ಸ್ಪೆನ್ಸಿವ್ ಆದರು. ಮತ್ತು ತೀಕ್ಷಣ ಗೊತ್ತಲ್ಲ ನಿಮಗೆ, ಅವರು ಒಂಥರ ಅಲ್ಲ ಮಿಸ್ಟ್ರಿ ಸ್ಪಿನ್ನರು, ಅವ್ರು 100% ಅವ್ರ ಎಫರ್ಟ್ ಹಾಕಿರ್ತಾರೆ. ಜೋಫ್ರಾ ಆರ್ಚರ್ ಅಂತೂ ಫೈರ್ ಥರ ಬೌಲಿಂಗ್ ಮಾಡ್ತಾರೆ ಮತ್ತು ಹಂಗೆ ಹೊಡಿತಾ ಇದ್ದಾರೆ. ಅದು ಬಿಟ್ಟರೆ ಅವನಿಂದ ಹೊಸರಂಗ ಕಡೆ ಏನೋ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಅವರು ಒಂಥರ ಆಲ್ರೌಂಡರ್ ಥರ RRಗೆ, ಬಟ್ ಆಲ್ರೌಂಡರ್ ಆಟ ಅಂತೂ ಆಡ್ತಾನೆ ಇಲ್ಲ ಅಂತಲೇ ಹೇಳ್ತೀನಿ. ಮತ್ತು ಇದು ಇವತ್ತು ಎರಡು ಟೀಮ್ದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾರೆ. ಬಟ್ ನನ್ನ ಪ್ರಕಾರ ಇವತ್ತು DCನೇ ಗೆಲ್ತಾರೆ ಅಂತ ಅನ್ನಿಸ್ತದೆ. ಬಟ್ ಏನಾದರೂ ಆಗಲಿ ಟಾಸ್ ಯಾರು ಗೆಲ್ತಾರೆ ಅವರು ಮ್ಯಾಚ್ ಗೆಲ್ತಾರೆ. ಬಿಕಾಸ್ ಟಾಸ್ ಗೆದ್ದೇನಾದ್ರು ಬ್ಯಾಟಿಂಗ್ ಯಾರು ತಗೋತಾರೆ 100% ಅವರು ಮ್ಯಾಚ್ನ ಗೆಲ್ತಾರೆ. ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಬಂದು ಜಾಯ್ನ್ ಆಗಿ ನಿಮಗೆ ಮೋರ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.